ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ರಾಯರ ಅನುಗ್ರಹ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ರಾಯರ ಭಕ್ತರು ಯಾರ್ಯಾರೆಲ್ಲ ಇದ್ದೀರೋ ಅಂಥವ್ರಿಗೆ ನನ್ನ ಮೂಲಕ ನನಗೇನು ಗೊತ್ತಿದೆಯೋ ಆ ವಿಷಯಗಳನ್ನ ರಾಯರ ವಿಷಯಗಳನ್ನ ತಿಳಿಸ್ಕೊಳ್ತಾ ರಾಯರ ಸೇವೆನ ನಾನು ಈ ರೀತಿ ಆರಂಭನ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟು ನನಗೆ ಖಂಡಿತವಾಗ್ಲೂ ಬೇಕು. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರೋ ಅವ್ರಿಗೆಲ್ಲ ನಾನು ಪ್ರತಿದಿನ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ನಿಮ್ಮ ಬಗ್ಗೆನೂ ಕೂಡ ನಾನು ಕೇಳ್ಕೊಳ್ತೀನಿ. ಯಾರ್ಯಾರಿಗೆ ಏನೇನು ಕನಸುಗಳಿದೆಯೋ ಕಷ್ಟಗಳಿದೆಯೋ ಎಲ್ಲರಿಗೂ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನೂ ಹೆಚ್ಚಾಗಿ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಚಾನಲ್ನ ಸಕ್ಸಸ್ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇವತ್ತಿನ ಟಾಪಿಕ್ ಬಂದು ರಾಯರಿಗೆ ಎಷ್ಟು ಪ್ರದಕ್ಷಿಣೆನ ಮಾಡಬೇಕು ಅಂತೇಳಿ. ತುಂಬ ಗೊಂದಲ ಇರುತ್ತೆ. ಹೊಸದಾಗಿ ಹೋಗೋರ್ಗು ಅಷ್ಟೇ, ರಾಯರ ಬೃಂದಾವನಕ್ಕಾಗಿರ್ಬೋದು ಅಥವಾ ನಾವೇನು ದೇವಸ್ಥಾನ ಮಠಕ್ಕೆ ಹೋಗ್ತೀವಿ ಅಲ್ಲಾದರೂ ಆಯಿತು, ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅನ್ನೋದು ಗೊಂದಲದಲ್ಲಿರುತ್ತೆ. ನನಗೂ ಕೂಡ ಅದೇ ರೀತಿ ತುಂಬ ಗೊಂದಲ ಇತ್ತು. ಎಷ್ಟು ಪ್ರದಕ್ಷಿಣೆನ ಮಾಡಬೇಕು, ಎಷ್ಟು ಪ್ರದಕ್ಷಿಣೆ ಮಾಡಿದರೆ ರಾಯರು ಒಲಿತಾರೆ, ಈ ಥರದ್ದೊಂದು ಪ್ರಶ್ನೆ ನನ್ನ ಮೈಂಡಲ್ಲಿ ತುಂಬಾ ಓಡ್ತಾ ಇತ್ತು. ಹಾಗಾಗಿ ನಂತರನೇ ತುಂಬ ಜನಕ್ಕೆ ಡೌಟ್ಸ್ ಇರುತ್ತಲ್ವ, ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಏನು ಕತೆ ಅಂತೇಳಿ. ಆ ಗೊಂದಲನ ಪರಿಹಾರ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವರು 1 ಸುತ್ತು ಮಾಡಬೇಕು ಅಂತಾರೆ, ಕೆಲವರು 3 ಸುತ್ತು, 5, 9, 11, 21, 48, 108 ಈ ರೀತಿ ಒಂದೊಂದು ನಂಬರ್ಗೆ ಒಂದೊಂದು ಅದರದೇ ಆದ ಶಕ್ತಿ ಇರುತ್ತೆ. ನೀವು ಆ ರೀತಿ ಪ್ರದಕ್ಷಿಣೆನ ಮಾಡಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ನಾನು ಆ ರೀತಿ ಹೇಳಲ್ಲ. 1 ಸುತ್ತು, 3, 5 ಅಂತ ಎಲ್ಲ ನಂಬರ್ಸ್ ನಾನು ಹೇಳೋದೇ ಇಲ್ಲ. ನಾನು ಕಂಡುಕೊಂಡಿರೋ ಪ್ರದಕ್ಷಿಣೆ ಸೇವೆಯಿಂದ ನನಗೆ ಒಳ್ಳೆಯದಾಗಿರೋದು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಅದೇ ರೀತಿ ಮಾಡಿ. ಮೊದಲನೇದಾಗಿ ನೀವು ಭಕ್ತಿಯಿಂದ, ಮೇನು ನಮ್ಮಲ್ಲಿ ಭಕ್ತಿ ಇರಬೇಕು. ರಾಯರ ಧ್ಯಾನ ಮಾತ್ರ ಮನಸ್ಸಲ್ಲಿರಬೇಕು. ಭಕ್ತಿಯಿಂದ ನಾವು 1 ಸುತ್ತು ಪ್ರದಕ್ಷಿಣೆ ಮಾಡಿದ್ರೂ ಸಾಕು. ಏಕೆಂದರೆ ನಮ್ಮ 1 ಸುತ್ತು ಪ್ರದಕ್ಷಿಣೆಯಿಂದನೇ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತಂತೆ. ನಾವೇನು ಹಿಂದಿನ ಜನ್ಮದಲ್ಲಿ ತೊಗೊಂಡು ಬಂದಿರ್ತೀವಿ ಪಾಪ ಕರ್ಮಗಳನ್ನ, ಅದು ಕಳೆಯುತ್ತಂತೆ. ಅದು ಕಳೆದ್ರೇ ನಮಗೆ ರಾಯರು ಒಲಿಯೋ ಅಂಥದ್ದು. ಆ 1 ಸುತ್ತು ಆ 1 ಸುತ್ತಿನಿಂದನೇ ನಮಗೆ ಪಾಪಕರ್ಮಗಳು ಕಳೀತಾ ಇದೆ ಅಂತ ಅಂದರೆ ನಮಗೆ ಇಷ್ಟೇ ಸುತ್ತು ಮಾಡಬೇಕು ಅನ್ನೋ ಏನೂ ಇಲ್ಲ. ನಾವು 3 ಸುತ್ತು ಮಾಡಬೇಕು, 5 ಸುತ್ತು ಮಾಡಬೇಕು ಆ ಥರದ್ದೆಲ್ಲ ನಾನಂತೂ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ. ನನಗೇನು ಅಂತ ಅಂದರೆ, ನಮ್ಮ ಕಾಲು ಎಲ್ಲಿವರೆಗೂ ನೋವು ಬರುತ್ತೋ, ನಮಗೆ ಎಷ್ಟು ಸಮಾಧಾನ ಅನಿಸುತ್ತೋ ಅಷ್ಟು ಸುತ್ತು ನಾವು ಪ್ರದಕ್ಷಿಣೆನ ಮಾಡ್ಬೋದು. ನಮಗೆ ತೃಪ್ತಿ ಆಗೋವರೆಗೂ ನಾವು ಪ್ರದಕ್ಷಿಣೆನ ಮಾಡ್ಬೋದು. ನಾನು ಅದೇ ರೀತಿ ಮಾಡೋದು. ನನಗೆ ರಾಯರ ಸೇವೆ ಎಷ್ಟು ಮಾಡಿದ್ರೂ ಸಾಕು ಅಂತ ಅನಿಸಲ್ಲ. ನನಗೆ ಎಲ್ಲಿವರೆಗೂ ಕಾಲು ನೋವು ಬರುತ್ತೋ, ಯಾವಾಗ ಶುರುವಾಗುತ್ತೋ ಅಲ್ಲಿವರೆಗೂ ನಾನು ಪ್ರದಕ್ಷಿಣೆ ಸೇವೆನ ಮಾಡ್ತೀನಿ. ಪ್ರತಿ ಗುರುವಾರ ಹೋಗಿ, ಬೆಳಗಿನ ಜಾವದಲ್ಲಿ ಹೋಗಿ, 5 ಗಂಟೆಗೆ ಎದ್ದು ಹೋಗಿ, ಆ ಟೈಮಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆನ ಮಾಡಿ. ಅವಾಗ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ, ಎಷ್ಟು ಒಂದು ರೀತಿ ಏನೋ ಒಂದು ರೀತಿ ಸಮಾಧಾನ ಸಿಗುತ್ತೆ. ಏನೋ ನಾವು ಕೆಲ್ಸಕ್ಕೆ ಹೋಗೋ ರೀತಿ 3 ಸುತ್ತು ಆಯ್ತಪ್ಪ ಬಂದ್ಬಿಟ್ಟು ಆ ಥರ ಮಾಡಬಾರ್ದು. ಪ್ರದಕ್ಷಿಣೆನ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದಾಗಲಿ, ಮಾತಾಡ್ಕೊಂಡು ಮಾಡೋದಾಗಲಿ, ಈ ಥರ ಯಾವುದೂ ಮಾಡಬಾರ್ದು. ಮನಸ್ಸಲ್ಲಿ ಒಂದೇ ರಾಯರ ಜಪ ಅಷ್ಟೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಮನಸ್ಸಲ್ಲಿ, ಅಥವಾ ನಿಧಾನವಾಗಿ ಪಕ್ಕದಲ್ಲಿ ಯಾರಿಗೂ ಡಿಸ್ಟರ್ಬ್ ಆಗದಿರೋ ರೀತಿ ನಿಧಾನವಾಗಿ ಬೇಕಾದರೂ ಬಾಯ್ಬಿಟ್ಟು ಹೇಳ್ಕೊಬೋದು, ಅಥವಾ ಮನಸ್ಸಲ್ಲಿ ಹೇಳ್ಕೊಂಡು ನನ್ನ ತಂದೆಗೆ ಕೈ ಮುಗಿದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆನ ಮಾಡಿ. ಮತ್ತು ನೀವು ಯಾವಾಗ ರಾಯರ ಬಲಭಾಗಕ್ಕೆ ಬರ್ತೀರೋ ಆ ಟೈಮಲ್ಲಿ ರಾಯರಿಗೊಂದು ನಮಸ್ಕಾರ ಮಾಡಿ. ಈಗ ಬೃಂದಾವನನ ಸುತ್ತು ಹೊಡ್ಕೊಂಡು ಬರ್ತೀರ, ಸುತ್ತ ನೀವು ನಡ್ಕೊಂಡು ಬರ್ತೀರ. ನಡ್ಕೊಂಡು ಬಂದು ರಾಯರ ಬಲಭಾಗಕ್ಕೆ ಯಾವಾಗ ಬರ್ತೀರ ಅಲ್ಲಿ ನೀವು ಒಂದು ನಮಸ್ಕಾರನ ಮಾಡಿ. ಪ್ರತಿಯೊಂದು ಸುತ್ತಿಗೆ ಒಂದು ನಮಸ್ಕಾರ ಮಾಡಿ. ಇದಕ್ಕೆ ನಾವು ಪ್ರದಕ್ಷಿಣೆ ಸೇವೆ ಅಂತ ಕರಿತೀವಿ. ಈ ರೀತಿ ನೀವು ಪ್ರತಿ ಗುರುವಾರ ರಾಯರ ಮಠಕ್ಕೆ, ನಿಮ್ಮ ಮನೆ ಹತ್ರನೇ ಇರೋ ರಾಯರ ಮಠಕ್ಕೆ ಹೋಗಿ ಈ ರೀತಿ ಒಂದು ಪ್ರದಕ್ಷಿಣೆ ಸೇವೆನ ಮಾಡಿ. ನೀವು ಮಂತ್ರಾಲಯಕ್ಕೆ ಹೋಗ್ತೀರಾ ಅಂತ ಅಂದರೆ ಮಂತ್ರಾಲಯದಲ್ಲೂ ಅಷ್ಟೇ, ಅಲ್ಲಿ ಪ್ರಾಕಾರ ತುಂಬಾ ದೊಡ್ಡದಿರುತ್ತೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿಕೊಂಡು ನೀವು ಪ್ರದಕ್ಷಿಣೆ ಸೇವೆನ ಮಾಡಬೇಕಾಗತ್ತೆ. ಮಠಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು, ಮನೆಯಲ್ಲಿ ನಮಗೆ ನಮ್ಮ ಮನೆ ದೇವರು ಅಂತ ಏನಿರ್ತಾರೆ ಮನೆ ದೇವರಿಗೆ ಫಸ್ಟು ಪೂಜೆನ ಮಾಡಿ, ವಿಘ್ನೇಶ್ವರರಿಗೆ ಪೂಜೆ ಮಾಡಿ, ನಂತರ
ನಾವು ಮಠಕ್ಕೆ ಹೋಗಿ ಸೇವೆನ ಸಲ್ಲಿಸ್ಬೇಕಾಗತ್ತೆ. ಯಾವಾಗಲೂ ನಾವು ಅಷ್ಟೇ ಮನೆ ದೇವರು ಅಂತ ಏನಿರುತ್ತೆ, ಮನೆ ದೇವರಿಗೆ ನಾವು ಫಸ್ಟು ಪೂಜೆನ ಮಾಡಬೇಕು. ನಾವು ಯಾವುದೇ ಸೇವೆ ಮಾಡೋದಕ್ಕಿಂತ ಮುಂಚೆ ಮನೆ ದೇವ್ರ ಪೂಜೆ ಮಾಡಿ, ವಿಘ್ನೇಶ್ವರರ ಪೂಜೆ ಮಾಡಿ ನಂತರನ ಸೇವೆನ ಆರಂಭಿಸ್ಬೇಕು ನಾವು. ಈ ರೀತಿ ಒಂದು ಸೇವೆನ ಆರಂಭ ಮಾಡಿ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿರುತ್ತೆ ಅಲ್ವಾ. ನಿಮ್ಮ ಕಷ್ಟನ ರಾಯರ ಮುಂದೆ ಇಟ್ಟು ಅವ್ರ ಪಾದಕ್ಕೆ ಶರಣಾಗಿ ನೀವು ಪ್ರತಿ ವಾರ ಗುರುವಾರ ಏನಿರುತ್ತೆ, ಪ್ರತಿದಿನ ಆಗುತ್ತೆ ಅಂದರೆ ಪ್ರತಿದಿನ ಮಾಡಿ, ಅದು ಇನ್ನೂ ಒಳ್ಳೆಯದು. ಆಗಲ್ಲ ಅನ್ನೋದಾದರೆ ಪ್ರತಿ ಗುರುವಾರನಾದರೂ ಆಯಿತು ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಸೇವೆನ ಮಾಡಿ ಆಮೇಲೆ ಬಂದು ಇಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನು ಒಳಿತಾಯಿತು, ಏನೆಲ್ಲ ಆಯಿತು ಅಂತೇಳಿ. ಏಕೆಂದರೆ ನಮ್ಮ ಪಾಪಕರ್ಮಗಳು ಕಳೀದಲೇ ನಮಗೆ ಯಾವುದೂ ಒಳ್ಳೆಯದಾಗಲ್ಲ. ಆ ಪಾಪಕರ್ಮ ಕಳಿಬೇಕು ಅಂತ ಅಂದರೆ ನಾವು ರಾಯರ ಸೇವೆನ ಮಾಡಬೇಕು. ರಾಯರ ಸೇವೆಯಿಂದ ನಮ್ಮ ಪಾಪಗಳೆಲ್ಲ ಕಳೆದು ನಮಗೆ ಒಳಿತಾಗೋದಂತೂ ಗ್ಯಾರಂಟಿ. ಯಾರ್ಯಾರೆಲ್ಲ ರಾಯರ ಭಕ್ತರು ಇದ್ದಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾವ್ಯಾವ ವಿಷಯದ ಬಗ್ಗೆ ವಿಡಿಯೋಗಳನ್ನ ಮಾಡಬೇಕು ಅಂತೇಳಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮಲ್ಲಿ ಏನಾದ್ರು ಪವಾಡಗಳಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ನಿಮ್ಮ ಪವಾಡಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಬೋದು. ನಿಮ್ಮ ಪವಾಡಗಳನ್ನು ನಾನು ವಿಡಿಯೋ ಮೂಲಕ ನಾನು ಜನಗಳಿಗೆ ತಲುಪಿಸೋವಂಥ ಒಂದು ಕೆಲಸನ ಮಾಡ್ತೀನಿ. ಇವತ್ತಿನ ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಅನುಕೂಲ ಆಗಿದೆ, ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಯಾರಿಗೆಲ್ಲ ಕಷ್ಟದಲ್ಲಿದ್ದಾರೋ ರಾಯರ ಭಕ್ತರು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.